ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋನ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಆಗ ಈಸಿಯಾಗಿ ವಿಡಿಯೋನ ನೋಡ್ಬೋದು. ಬನ್ನಿ, ಹಾಗಿದ್ರೆ ತಡ ಮಾಡದೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಈಗ ಟೌನ್ಗೆ ಹೋಗ್ತಾ ಇದ್ದೇವೆ. ಏನಕ್ಕೆ ಅಂತಂದರೆ ವಸಿಷ್ಠ ಬುಕ್ಸ್ಗೆ ಬೈಂಡ್ ಹಾಕಬೇಕಾಗಿತ್ತು. ಹಾಗಾಗಿ ಬೈಂಡ್ ತರೋಣ ಅಂತ ಹೇಳ್ಬಿಟ್ಟು ಟೌನ್ಗೆ ಹೋಗ್ತಾ ಇದ್ದೇವೆ. ನಾವಿರೋದು ಆನೇಕಲ್ಲು. ಇಲ್ಲಿ ಒಂದು ಜಿ ಮಾರ್ಟ್ ಅಂತ ಇದೆ. ಅಲ್ಲಿ ಎಲ್ಲ ತರಹದ ಐಟಮ್ಸ್ ಸಿಗುತ್ತೆ. ಅಲ್ಲಿಗೆ ಹೋದ್ವಿ ತಗೊಳ್ಳೋಣ ಅಂತೇಳಿ. ನಾನು ಹಾಗೆ ನನ್ನ ತಮ್ಮ ಮತ್ತು ನನ್ನ ಮಗ ಮೂವರು ಕೂಡ ಹೋದ್ವಿ. ಊರಿಂದ ಬರಬೇಕಾದ್ರೆ ನನ್ನ ತಮ್ಮ ಬಂದಿದ್ದ ನನ್ನ ಜೊತೆ. ಹಾಗೆ ಸ್ವಲ್ಪ ದಿನ ಇಲ್ಲೇ ಇರಿಸ್ಕೊಳ್ಳೋಣ ಅಂತೇಳಿ ಕರ್ಕೊಂಡು ಬಂದಿದ್ದೆ ನನ್ನ ತಮ್ಮನ್ನು ಕೂಡ. ಈಗ ಮೂವರು ಮಾರ್ಟ್ಗೆ ಬಂದಿದ್ದೇವೆ. ಇಲ್ಲಿ ನಾನು ಬೈಂಡನ್ನ ನೋಡ್ತಾ ಇದ್ದೇನೆ. ನಾವು ಸ್ಕೂಲ್ ಡೇಸಲ್ಲಿ ಬುಕ್ಸ್ಗಳಿಗೆಲ್ಲ ಬೈಂಡ್ ಹಾಕಿದ್ದು ನೆನಪು. ಅಂದರೆ ಕಾಲೇಜ್ ಡೇಸಲ್ಲಿ ಏನು ಹಾಕ್ಕೊಡ್ತಾ ಇರಲಿಲ್ಲ, ಸ್ಕೂಲ್ ಡೇಸು ಅಂತೇಳಿ ಎಲ್ಲ ಟೀಚರ್ಸ್ ಎಲ್ಲ ಕೇಳೋರೆಲ್ಲ ಸ್ಕೂಲ್ ಡೇಸಲ್ಲಿ ಆಗಿದ್ರೆ ಬುಕ್ಸ್ಗಳಿಗೆಲ್ಲ ಬೈಂಡ್ ಹಾಕೋದು ಆ ಥರ ಎಲ್ಲ ಆ ಟೈಮಲ್ಲಿ ಹಾಕಿದ್ದಷ್ಟೇ. ಆದರೆ ಈಗ ವಸಿಷ್ಠರ ಬುಕ್ಸ್ಗಳಿಗೆಲ್ಲ ಹಾಕಬೇಕಲ್ಲ ಬೈಂಡು, ಹಾಗಾಗಿ 2 ರೋಲ್ ತೊಗೊಂಡೋಗ್ತಾ ಇದ್ದೀನಿ. ಇಲ್ಲಿ ನಾನು ಅವ್ರನ್ನ ಒಂದು ರೋಲ್ ತೊಗೊಂಡ್ರೆ ಎಷ್ಟು ಬುಕ್ಸ್ಗಳಿಗಾಗುತ್ತೆ ಅಂತೇಳಿ ಕೇಳಿದೆ. ಆದರೆ ಅವರು ಬುಕ್ಸ್ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತೆ ಶಾರ್ಟೇಜ್ ಏನಾದರೂ ಬಂತು ಅಂತಂದರೆ ಮತ್ತೆ ಇನ್ನೊಂದು ಸಲ ಬರಬೇಕು ಅಂತ ಇರಲಿ ಅಂತ 2 ರೋಲ್ ತೊಗೊಂಡೆ. ನಾವು ಓದ್ಬೇಕಾದ್ರೆ ಕಾಕಿ ಬೈಂಡ್ ಅಂತ ಮಾತ್ರ ಇತ್ತು. ಆದರೆ ಈಗ ಬೈಂಡ್ಗಳಲ್ಲೇ ವೆರೈಟಿ ಬೈಂಡ್ಗಳು ಬಂದಿದ್ದಾವೆ. ಹಾಗೆ ಮನೇಲಿ ಸ್ವಲ್ಪ ದಿನಸಿ ಖಾಲಿ ಆಗಿತ್ತು. ಇನ್ನೇನು ಮಾರ್ಟಿಗೆ ಬಂದಿದ್ದೀನಲ್ಲ ಅಂತ ಎರಡೊಂದು ಕೆಲಸ ಆಗುತ್ತೆ ಅಂತ ಹೇಳಿ ದಿನಸಿ ಕೂಡ ತಗೊತಾ ಇದ್ದೀನಿ. ಈ ಮಾರ್ಟ್ಗಳಲ್ಲಿ ನಾವು ಬರೋದ್ರಿಂದ ಏನೊಂದು ಅಡ್ವಾಂಟೇಜು ಅಂತಂದರೆ ಎಲ್ಲ ಐಟಮ್ಸು ಒಂದೇ ಹತ್ರ ಸಿಗುತ್ತೆ. ಹಾಗೆ ರೇಟ್ ಕೂಡ ರೀಸನಬಲ್ ಆಗಿರುತ್ತೆ. ಮಾರ್ಟ್ಗಳಲ್ಲಿ ಏನಾದರೂ ದಿನಸಿ ಅಥವಾ ಇನ್ನಿತರ ಐಟಮ್ಸ್ ತಗೊಂಡ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಮಾರ್ಟ್ಗಳಲ್ಲಿ ರೇಟು ರೀಸನಬಲ್ ಆಗಿರುತ್ತೆ. ಹಾಗೆ ನಂದಿನಿ ತುಪ್ಪ ಬೇಕಾಗಿತ್ತು. ನಂದಿನಿ ತುಪ್ಪ ತಗೊಳ್ಳೋಣ ಅಂತ ಹೋದೆ. ಅಲ್ಲಿ 1/4 ಲೀಟ್ರದ್ದು ಮಾತ್ರ ಇತ್ತು. ನನಗೆ 1/2 ಲೀಟರ್ದು ಬೇಕಾಗಿತ್ತು. ಇಲ್ಲ ಅಂತ ಹೇಳಿದ್ರು. ಏಕೆಂದರೆ ನಿನ್ನೆ ಸಂಡೇ ಆಗಿರೋದ್ರಿಂದ ಎಲ್ಲ ಖಾಲಿ ಆಗಿದೆ, ಮತ್ತು ನೆಕ್ಸ್ಟು ಸ್ಟಾಕ್ ಹಾಕಿಸ್ಬೇಕು ಅಂತೇಳಿ ಹೇಳಿದರು. 1/4 ಲೀಟರ್ದು ಇತ್ತಲ್ಲ, ಹಾಗಾಗಿ ಏನು ಬೇಡ ಡೈರಿಲೇ ತಗೊಳ್ಳೋಣ ಅಂತೇಳಿ ಸುಮ್ಮನಾದೆ. ಡೈರಿಗಳಲ್ಲಿ ತುಪ್ಪ ಏನು ರೇಟಿಗೆ ಸಿಗುತ್ತೋ ಅಂದರೆ ಡಿಸ್ಕೌಂಟ್ ಹೋಗಿ ಅದೇ ರೇಟಲ್ಲಿ ಮಾರ್ಟ್ಗಳಲ್ಲೂ ಕೂಡ ಸಿಗುತ್ತೆ. ಜಾಸ್ತಿ ಏನೂ ಇರೋದಿಲ್ಲ. ಹಾಗೆ ಇಡ್ಲಿ ರೈಸ್ ಬೇಕಾಗಿತ್ತು. ಇಡ್ಲಿ ರೈಸ್ನ ಹಾಕಿಸ್ಕೊಳ್ತಾ ಇದ್ದೇನೆ. ಫಸ್ಟೆಲ್ಲ ಸೊಸೈಟಿ ರೈಸ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಈಗ ಸೊಸೈಟಿಲಿ ಅಕ್ಕಿ ಕೊಡೋದೇ ಕಡಿಮೆ ಮಾಡಿದಾರಲ್ಲ, ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ನಾನು ಇಲ್ಲಿರೋ ರೈಸ್ನೇ ತಗೊಂಡೆ. ಈ ರೈಸಲ್ಲಿ ಇಡ್ಲಿ ಮತ್ತು ದೋಸೆ ಎರಡಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಈ ರೈಸ್ನ. ಹಾಗೆ ಪಾತ್ರೆ ತೊಳೆಯೋದಕ್ಕೆ ಸೋಪ್ ಕೂಡ ಖಾಲಿಯಾಗಿತ್ತು. ಅದನ್ನು ಕೂಡ ತಗೊತಾ ಇದ್ದೇನೆ. ಬೈ 3 get 1 ಫ್ರೀ ಇತ್ತು. ದಿನಸಿನೆಲ್ಲ ತೊಗೊಂಡಿರೋದು ಆಯಿತು. ಈಗ ನೆಕ್ಸ್ಟು ಬಿಲ್ ಹಾಕ್ಸೋಣ ಅಂತೇಳಿ ಬಿಲ್ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೇವೆ. ಸಂಡೇ ಟೈಮು ಮಾರ್ಟ್ಗಳಲ್ಲಿ ಬಂದರೆ ರಶ್ ಜಾಸ್ತಿ ಇರುತ್ತೆ. ನಾವು ಮಂಡೇ ಬಂದಿರೋದ್ರಿಂದ ಸ್ವಲ್ಪ ಫ್ರೀ ಇತ್ತು. ಈಗ ಬಿಲ್ ಹಾಕ್ಸಿ ನೆಕ್ಸ್ಟ್ ನಾವು ಮನೆಗೆ ಹೋಗಬೇಕು. ಫ್ರೆಂಡ್ಸ್ ನೋಡಿ, ನಾನು ನೋಡಿಲ್ಲ, ನಾನು ದಿನಸಿ ತಗೊಳ್ತಾ ಇದ್ದರೆ ಯಾವುದೋ ಮಾಯದಲ್ಲಿ ವಸಿಷ್ಠ ಒಂದು ಲೇಸ್ ತೊಗೊಂಡು ಲೇಸ್ ಕೂಡ ಅದರೊಳಗಡೆ ಹಾಕ್ಕೊಂಡಿದ್ದಾನೆ. ಈಗ ಬಿಲ್ ಹಾಕಿಸ್ಕೊಳ್ತಾ ಇದ್ದೇವೆ. ಬಿಲ್ ಹಾಕಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ಮನೆಗೆ ಹೋಗ್ತೇವೆ. ಫ್ರೆಂಡ್ಸ್, ಮನೆಗೆ ಬಂದ್ವಿ. ಮನೆಗೆ ಬಂದಿರೋದಾಯಿತು. ಈಗ ನೆಕ್ಸ್ಟ್ ನಾನು ಮಾರ್ಟಿಂದ ಏನೇನು ದಿನಸಿಗಳನ್ನೆಲ್ಲ ತೊಗೊಂಡು ಬಂದಿದ್ದೋ ಆ ದಿನಸಿಗಳನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೇನೆ. ಎಕ್ಸ್ಟ್ರಾ ಇರೋ ದಿನಸಿನೆಲ್ಲ ನಾವು ಯಾವುದ್ಯಾವುದೋ ಬೇರೆ ಬಾಕ್ಸ್ಗೆಲ್ಲ ಹಾಕಿಟ್ಟಾಗ ನಮಗೆ ಬೇಕು ಅಂದಾಗ ಬೇಗ ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡ್ರೆ ನಮ್ಗೆ ಬೇಕು ಅಂದಾಗ ಬೇಗ ಸಿಗುತ್ತೆ. ಇಲ್ಲಿ ನಾನು ದಿನಸಿನೆಲ್ಲ ಜೋಡಿಸ್ಕೊತಾ ಇದ್ದರೆ ಇಲ್ಲಿ ವಸಿಷ್ಠ ಕೂತ್ಕೊಂಡು ಲೇಸ್ ತಿಂತಾ ಇದ್ದ. ನಮ್ಮಮ್ಮ ಬ್ಯುಸಿ ಇದ್ದಾರೆ. ಅಷ್ಟರಲ್ಲೇ ನಾನು ಬೇಗ ತಿಂದು ಖಾಲಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇನೆ. ಇದು ಅವನಿಗೆ ಏನು ಲೇಸ್ ತಿನ್ನೋ ಅಭ್ಯಾಸ ಏನು ಅಷ್ಟೊಂದು ಇರಲಿಲ್ಲ. ಮೊನ್ನೆ ನಾನು ಎಕ್ಸಾಮ್ಗೆ ಹೋಗಿದ್ದಾಗ, ಊರಿಗೆ ಹೋಗಿದ್ದಾಗ ಅಲ್ಲಿ ಏನಾದರೂ ಹತ್ತಿರ ಅವನು ಹಠ ಮಾಡಿದ್ರೆ ನಮ್ಮಮ್ಮ ಲೇಸ್ ಕೊಡಿಸಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ. ಈಗ ಅವನಿಗೆ ಬಿಡಿಸೋದೆ ನನಗೊಂದು ಚಾಲೆಂಜ್ ಆಗೋಗಿದೆ. ಹಾಗೆ ಊರಿಗೆ ಹೋಗಿ ಬಂದಾಗಲಿಂದ ಹಠ, ಹಾಗೆ ಅಳು, ಇದೆಲ್ಲ ಜಾಸ್ತಿ ಕಲ್ತಿದ್ದಾನೆ. ಇನ್ನೊಂದೇನು ಕಾನ್ಫಿಡೆನ್ಸು ಅಂತಂದರೆ ಮನೆಗೆ ಯಾರಾದರೂ ಬಂದರೆ ಅವ್ರ ಮುಂದೆ ಜಾಸ್ತಿ ಹಠ ಮಾಡೋದು, ಹಾಗೆ ಜಾಸ್ತಿ ಕಿರ್ಚೋದು, ಈ ರೀತಿ ಕಲ್ತಿದ್ದಾನೆ. ಏನಾದರೂ ನಾವು ಹೊಡಿಯೋಕ್ಕೆ ಹೋದರೆ ಮನೇಲಿ ಬಂದಿರ್ತಾರಲ್ಲ ಅವರು ಬಿಡಿಸ್ಕೊತಾರೆ ಅನ್ನೋ ಕಾನ್ಫಿಡೆನ್ಸ್ ಅವನಿಗೆ. ಮಾರ್ಟಿಂದ ತಂದಿರೋ ಅಂತಹ ದಿನಸಿನೆಲ್ಲ ಎತ್ತಿಟ್ಕೊಂಡಿರೋದು ಆಯಿತು. ನೆಕ್ಸ್ಟ್ ನಾನು ಎಲೆಕೋಸು ಇತ್ತು. ಎಲೆಕೋಸಲ್ಲಿ ಗೋಬಿ ಮಂಚೂರಿ ಮಾಡೋಣ ಅಂತೇಳಿ ಎಲೆಕೋಸನ್ನ ಕಟ್ ಮಾಡ್ಕೊತಾ ಇದ್ದೇನೆ.
ಸುಮ್ಮನೆ ಆಚೆಯಿಂದ ತೊಗೊಂಡು ಬಂದು ತಿಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮನೆಯಲ್ಲೇ ಗೋಬಿ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಇತ್ತು, ಸಾಸು ಹಾಗೆ ಇನ್ನಿತರ ಐಟಮ್ಸ್ ಎಲ್ಲ ಇತ್ತು. ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೇನೆ. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿದ್ರೆ ಗೋಬಿ ಬೇಗ ಬೇಯುತ್ತೆ. ನಾವು ಆಚೆ ಏನಾದರೂ ಚಾಟ್ಸ್ ತಿನ್ಕೊಬರೋಣಕ್ಕೆ ಅಂತೇಳಿ ಹೋದರೆ ಗೋಬಿ ಮಂಚೂರಿ ತಗೊಳ್ಳೋದು ತುಂಬ ರೇರು. ಗೋಬಿ ಮಂಚೂರಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನಾನು ಮನೇಲೇ ಮಾಡ್ಕೊತೇನೆ. ಹಾಗೆ ಸಾಸು ಅದಕ್ಕೆ ಏನೇನು ಬೇಕೋ ಅದನ್ನು ಕೂಡ ಮನೇಲೇ ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೇನೆ. ಹೊರಗಡೆ ಹೋಗಿ ತಿನ್ನೋದ್ರ ಬದಲು ನಾವು ಮನೇಲೇ ಪ್ರಿಪೇರ್ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾವೇ ಮಾಡಿದ್ವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ. ಈಗ ಎಲೆಕೋಸನ್ನೆಲ್ಲ ಕಟ್ ಮಾಡ್ಕೊಂಡಿರೋದು ಆಯಿತು. ಈಗ ನಾನು ಒಂದು ಬಟ್ಲಿಗೆ ಹಾಕೊತಾ ಇದ್ದೇನೆ ಕಟ್ ಮಾಡ್ಕೊಂಡಿರೋಂತಹ ಎಲೆಕೋಸನ್ನೆಲ್ಲ. ನಾವು ಸಾಧ್ಯವಾದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇನ್ನು ಈ ವಿಡಿಯೋಗೆ ಯಾರೆಲ್ಲ ಲೈಕ್ ಮಾಡ್ದಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಮೋಟಿವೇಟ್ ಆಗ್ತೇನೆ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೇನೆ. ಇಲ್ಲಿ ನಾನು ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೇನೆ. ನೀವು ಬೇಕಿದ್ದರೆ ಕಲ್ಲುಪ್ಪು ಕೂಡ ಯೂಸ್ ಮಾಡ್ಕೋಬೋದು. ಉಪ್ಪನ್ನ ಎಲೆಕೋಸಿಗೆ ಹಾಕಿದ ಮೇಲೆ ನಾವು ಕೈ ಆಡಿಸಿ ಚೆನ್ನಾಗಿ ತೊಳ್ಕೊಬೇಕು. ಏಕೆಂದರೆ ಎಲೆಕೋಸು ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳಿ ಕೆಮಿಕಲ್ ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ. ಹಾಗಾಗಿ ನಾವು ಡೈರೆಕ್ಟು ಹಾಗೆ ಹಚ್ಚಿ ಹಾಕಬಾರ್ದು. ಹಚ್ಚಿದ್ದಾದಮೇಲೆ ಎಲೆಕೋಸನ್ನ ಸ್ವಲ್ಪ ಉಪ್ಪು ಹಾಕಿ ತೊಳೆದು ನಂತರ ಅಡುಗೆಗೆ ಯೂಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲೆಕೋಸನ್ನ ತೊಳೆದಿರೋದೆಲ್ಲ ಆದಮೇಲೆ ಈಗ ನಾನು ನೀರನ್ನ ಸಪ್ರೇಟ್ ಮಾಡಿ ಬರೀ ಎಲೆಕೋಸನ್ನ ಮಾತ್ರ ಬಟ್ಲಲ್ಲಿ ಉಳಿಸ್ಕೊಂಡಿದ್ದೇನೆ. ನೆಕ್ಸ್ಟು ಇದಕ್ಕೆ ನಾನು 1.5 ಕಪ್ಪು ಕಾರ್ನ್ ಫ್ಲೋರ್ನ ಸೇರಿಸ್ತಾ ಇದ್ದೇನೆ. ಅಂದರೆ ಜೋಳದ ಹಿಟ್ಟು ಅಂತ ಹೇಳ್ತಾರಲ್ಲ, ಆ ಹಿಟ್ಟನ್ನ ಇದಕ್ಕೆ ಹಾಕ್ಕೊತಾ ಇದ್ದೇನೆ ಎಲೆಕೋಸಿಗೆ. ಫಸ್ಟು 1 ಕಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಮತ್ತು ಕಾರ್ನ್ ಫ್ಲೋರ್ನ ಇದಕ್ಕೆ ಸೇರಿಸ್ತಾ ಇದ್ದೇನೆ. 1.5 ಕಪ್ಪು ಕಾರ್ನ್ ಫ್ಲೋರ್ನ ಸೇರಿಸಿರೋದು ಆಯಿತು. ಈಗ ನೆಕ್ಸ್ಟು ನಾನು ಅದೇ ಕಪ್ ಅಳತೆಯಲ್ಲಿ 1.5 ಕಪ್ಪು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೇನೆ. ಇಲ್ಲಿ ಎಲೆಕೋಸು ಸುಮಾರು 1/4 kg ಇದೆ. ಅದಕ್ಕೆ ನಾನು ಈ ಕಪ್ ಅಳತೆಯಲ್ಲಿ 1.5 ಕಪ್ಪು ಕಾರ್ನ್ ಫ್ಲೋರ್ ಹಾಕೊಂಡ್ರೆ ಹಾಗೆ ಅದೇ ಕಪ್ ಅಳತೆಯಲ್ಲಿ 1.5 ಕಪ್ಪು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೇನೆ. ಜಾಸ್ತಿ ಹಿಟ್ಟಾದರೂ ಕೂಡ ಚೆನ್ನಾಗಿರಲ್ಲ. ನಾವು ತಿನ್ಬೇಕಾದ್ರೆ ಬರೀ ಹಿಟ್ಟಿಟ್ಟೆ ಸಿಗ್ತಾ ಇರುತ್ತೆ ಬಾಯಿಗೆ. ಹಾಗೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊತಾ ಇದ್ದೇನೆ. ಫುಡ್ ಕಲರು ಆಪ್ಷನಲ್ಲು, ನಿಮಗೆ ಬೇಕಿತ್ತು ಅಂದರೆ ಮಾತ್ರ ಹಾಕ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿದ್ಮೇಲೆ ಸ್ವಲ್ಪ ಪುಡಿ ಉಪ್ಪು. ನಾವು ಎಲೆಕೋಸನ್ನ ತೊಳಿಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿರ್ತೀವಿ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ನೀರು ಹಾಕ್ದಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೇ ನೀರು ಸೇರಿಸೋದಕ್ಕೆ ಹೋಗಬಾರ್ದು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಸೇರಿಸಿ ಕಲಸಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ತಗೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ಈಗ ಗೋಬಿ ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಈಗ ಸ್ವಲ್ಪನೇ ಹಿಟ್ಟನ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಗೋಬಿಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಕಿದ ಜಾಗದಲ್ಲೇ ಹಾಕೋದಕ್ಕೆ ಹೋಗಬಾರ್ದು, ಸಪ್ರೇಟ್ ಹಾಕ್ಕೋಬೇಕು ಬಿಡಿಯಾಗಿ. ಹಾಗೆ ಗೋಬಿ ಫ್ರೈ ಆಗ್ತಾ ಈ ರೀತಿ ಬಬಲ್ಸ್ ಬರ್ತಿದೆಯಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಮಳೆ ಕೂಡ ಸ್ಟಾರ್ಟ್ ಆಯಿತು. ಆಗಲೇ 3 ದಿವಸದಿಂದನೂ ಬಿಸಿಲೇ ಇಲ್ಲ, ಬರೀ ಜಡಿ ಮಳೆ. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಮಳೆನೇ ಬರ್ತಾ ಇದೆ. ಫ್ರೆಂಡ್ಸ್, ಹಾಗೆ ಗೋಬಿಗಳನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮಸಾಲೆ ಮಾಡೋದಷ್ಟೇ ಬಾಕಿ. ಮಸಾಲೆ ಮಾಡಿದ್ರೆ ಮುಗೀತು. ರುಚಿಯಾದ ಗೋಬಿ ಮಂಚೂರಿ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಹಾಗೆ ಮಾರ್ಟಿಂದ ಬರಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ತಗೊಂಡು ಬಂದಿದ್ದೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೇನೆ. ನಾನು ಈ ರೀತಿ ಕೊತ್ತಂಬರಿ ಹಾಗೆ ಪುದೀನಾನ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ 1 ವಾರದವರೆಗೂ ಕೂಡ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ. 1 ತಿಂಗಳು ಮುಂಚೆ ಏನು ಅಂತಂದರೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ರೇಟ್ ಅಂತೂ ತುಂಬಾ ಜಾಸ್ತಿ ಆಗೋಗಿತ್ತು. ಎಷ್ಟು ರೇಟು ಅಂತಂದರೆ 100-120 ರೂಪಾಯಿ ಕಟ್ಟು ಈ ರೀತಿ ಇತ್ತು. ಬಟ್ ಈಗ ರೇಟ್ ಫುಲ್ಲು ಡೌನ್ ಆಗೋಗಿದೆ. 10 ರೂಪಾಯಿ ಕಟ್ಟು, 20 ರೂಪಾಯಿ ಕಟ್ಟು ಈ ರೀತಿ ಕೊಡ್ತಾ ಇದ್ದಾರೆ. ನೋಡಿ, ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಫಸ್ಟು ಕೊತ್ತಂಬರಿ ಸೊಪ್ಪು ಬುಡ ಇರುತ್ತಲ್ಲ, ಅಲ್ಲಿರೋಂಥ ಸೊಪ್ಪನ್ನೆಲ್ಲ ತೆಗೆದು ಫಸ್ಟ್ ಅದನ್ನು ಯೂಸ್ ಮಾಡ್ಕೊಳ್ತೇನೆ. ಹಾಗೆ ಈ ರೀತಿ ಇನ್ನುಳಿದ ಸೊಪ್ಪನ್ನ ನೆಕ್ಸ್ಟು ಯೂಸ್ ಮಾಡ್ಕೊತೇನೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ. ಹಾಗೆ ನಮಗೆ ಜಾಸ್ತಿ ದಿನದವರೆಗೂ ಯೂಸ್ ಮಾಡ್ಕೋಬೋದು, ಸ್ವಲ್ಪನೂ ಹಾಳಾಗೋದಿಲ್ಲ.
ಹಾಗೆ ಪುದೀನ ಸೊಪ್ಪು ಕೂಡ. ಪುದೀನ ಸೊಪ್ಪನ್ನ ನಾನು ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಬೇರಿರೋಂತಹ ಕಡ್ಡಿ ಸಿಕ್ತು. ಹಾಗೆ ಇದನ್ನೆಲ್ಲ ನಾನು ಸಪ್ರೇಟ್ ಮಾಡಿದ್ದೇನೆ. ಇದನ್ನು ಒಂದು ಪಾಟಲ್ಲಿ ಹಾಕ್ಕೊಳ್ಳೋಣ, ಯಾವಾಗಾದರೂ ಎಮರ್ಜೆನ್ಸಿ ಅಡುಗೆಗೆ ಬೇಕಾದಾಗ ಹಾಗೆ ಮನೆಯಲ್ಲಿ ಪುದೀನ ಇಲ್ಲದಿದ್ದಾಗ ಕಿತ್ಕೋಬೋದು ಅಂತ ಹೇಳಿ ಒಂದು ಪಾಟಲ್ಲಿ ಹಾಕ್ಕೊತಾ ಇದ್ದೇನೆ. ಈ ಪಾಟಲ್ಲಿ ಆಲ್ರೆಡಿ ತುಳಸಿ ಗಿಡ ಹಾಗೆ 2 ಮೆಣಸಿನ ಗಿಡ ಇತ್ತು. ಅದ್ರ ಜೊತೆಲೇ ಸ್ವಲ್ಪ ಜಾಗ ಮಾಡಿ ಉಣ್ತಾ ಇದ್ದೇನೆ. ನನಗೆ ಮೊದಲಿಂದ ಏನೊಂದು ಆಸೆ ಅಂತಂದರೆ ಮನೆ ಮುಂದೆ ಈ ರೀತಿ ಏನಾದರೂ ಗಿಡಗಳು ಹಾಕ್ಕೋಬೇಕು ಅಂತೇಳಿ ಇಷ್ಟ. ಆದರೆ ಜಾಗ ಇಲ್ಲದೆ ಇರೋ ಕಾರಣ ಸುಮ್ಮನಾಗಿದ್ದೇನೆ. ಈ ಬೇರೊಂದು ಏನು ಡ್ಯಾಮೇಜ್ ಇಲ್ದಂಗೆ ಚೆನ್ನಾಗಿತ್ತು ಅಂತಂದರೆ ಪುದೀನ ಬೇಗ ಬೆಳೆಯುತ್ತೆ. ಹಾಗೆ ಊರಿಂದ ಬರಬೇಕಾದ್ರೆ ಸೀತಾಫಲ ತೊಗೊಂಡು ಬಂದಿದ್ದೆ. ಆ ಸೀತಾಫಲನೆಲ್ಲ ಒಂದು ಬೌಲ್ಗೆ ಹಾಕಿಟ್ಟಿದ್ದೆ. ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಹಣ್ಣಾಗಿದೆ. ವಸಿಷ್ಠ ಸೀತಾಫಲ ಬೇಕು ಅಂತೇಳಿ ಕೇಳ್ತಾ ಇದ್ದ. ಈಗ ಅವನಿಗೆ ಕೂತ್ಕೊಂಡು ನಾನು ಸೀತಾಫಲನ ತಿನ್ನಿಸ್ತಾ ಇದ್ದೇನೆ. ಬೇರೆ ಹಣ್ಣುಗಳನ್ನೇನು ಅಷ್ಟೊಂದು ಇಷ್ಟಪಡಲ್ಲ, ಆದರೆ ಸೀತಾಫಲನೇನೋ ಗೊತ್ತಿಲ್ಲ ಜಾಸ್ತಿ ಇಷ್ಟಪಡ್ತಾನೆ. ಹಾಗೆ ನನಗೂ ಕೂಡ ಸ್ವಲ್ಪ ಜಾಸ್ತಿ ಇಷ್ಟನೇ ಸೀತಾಫಲ ಅಂತಂದರೆ. ನಿಮ್ಮಲ್ಲಿ ಯಾರಿಗೆಲ್ಲ ಸೀತಾಫಲ ಅಂದರೆ ಇಷ್ಟ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ಈವ್ನಿಂಗು ವಿಜಯ್ ಮತ್ತು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ವಸಿಷ್ಠ ಬುಕ್ಸ್ಗೆ ಬೈಂಡ್ ಮಾಡ್ತಾ ಇದ್ದಾರೆ. ನಾವು ಇನ್ನೂ ಬೇಗನೆ ಬೈಂಡ್ ಮಾಡಿ ಕಳಿಸ್ಬೇಕಾಗಿತ್ತು, ಊರಿಗೆ ಹೋದ್ವಲ್ಲ ಹಾಗಾಗಿ ಲೇಟ್ ಆಯಿತು. ಫ್ರೆಂಡ್ಸ್, ಇಲ್ಲಿ ಮತ್ತೆ ನಾವು ಟೌನ್ಗೆ ಹೋಗ್ತಾ ಇದ್ದೇವೆ. ಯಾಕೆಂದರೆ ವಸಿಷ್ಠಗೆ ಶೂ ತರದೆ ನಾವು ಮರ್ತೋಗಿದ್ವಿ. ಮಧ್ಯಾಹ್ನ ನಾನು ನನ್ನ ತಮ್ಮ ಟೌನ್ಗೆ ಹೋಗಿದ್ದಾಗ ಶೂ ತೊಗೊಂಡು ಹಾಗೆ ಬೈಂಡ್ ತೊಗೊಂಡು ಸ್ವಲ್ಪ ದಿನಸಿ ತರೋಣ ಅಂತೇಳಿ ಹೋಗಿದ್ವಿ. ಬಟ್ ದಿನಸಿ ಹಾಗೆ ಬೈಂಡ್ ತರೋ ಇದರಲ್ಲಿ ಶೂ ತೊಗೊಳ್ಳೋದೆ ಮರ್ತೋಗಿದ್ವಿ. ಈಗ ಮತ್ತೆ ಇನ್ನೊಂದು ಸಲ ಹೋಗೋ ಥರ ಆಯಿತು. ಹೋಗಬೇಕಾದ್ರೆ ಮಳೆ ಬರ್ತಾನೆ ಇತ್ತು ಸಣ್ಣದಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಮಳೆಯಲ್ಲೇ ಹೋದ್ವಿ. ಶೂ ತೊಗೊಂಡಿರೋದು ಆಯಿತು. ಈಗ ಬಿಲ್ ಹಾಕ್ಸೋಣ ಅಂತೇಳಿ ಹಾಕಿಸ್ತಾ ಇದ್ದೇವೆ. ಬಿಲ್ ಹಾಕಿಸ್ಕೊಂಡು ನೆಕ್ಸ್ಟು ನಾವು ಮನೆಗೆ ಹೋಗ್ತೇವೆ. ಫ್ರೆಂಡ್ಸ್, ಶೂ ತೊಗೊಂಡು ಮನೆಗೆ ಬಂದ್ವಿ. ಲಾಸ್ಟ್ ಟೈಮು ನಾನು ಡಿಮಾರ್ಟ್ಗೆ ಹೋದಾಗ ಕಡಲೆ ಬೀಜ ತೊಗೊಂಡು ಬಂದಿದ್ದೆ. 15 ದಿವಸದಿಂದ ನಾವು ಮನೇಲಿ ಇಲ್ದಿರೋ ಕಾರಣ ಅದನ್ನು ಯೂಸ್ ಮಾಡಿಲ್ಲ. ಅದು ಏನಾಗಿದೆ ಅಂದರೆ ತಿಂತಾ ಇದ್ರೆ ಕಹಿ ಕಹಿ ಹಾಗೆ ಸ್ವಲ್ಪ ಹಾಳಾಗ್ತಾ ಇದೆ. ನಾವು ಹಾಗೆ ಸ್ಟೋರ್ ಮಾಡಿದ್ರೆ ಇನ್ನೂ ಬೇಗ ಹಾಳಾಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಮಸಾಲೆ ಕಡಲೆ ಬೀಜನ ಮಾಡ್ತಾ ಇದ್ದೇನೆ. ಮಸಾಲೆ ಕಡಲೆ ಬೀಜ ಮಾಡಿದ್ರೆ ಬೇಗ ಖಾಲಿ ಆಗುತ್ತೆ ನಮ್ಮ ಮನೇಲಿ, ಹಾಗಾಗಿ ಮಾಡ್ತಾ ಇದ್ದೇನೆ. ವೇಸ್ಟ್ ಮಾಡಿ ಆಚೆ ಹಾಕೋದ್ರ ಬದಲು ಈ ರೀತಿ ಏನಾದರೂ ವೆರೈಟಿಯಾಗಿ ಮಾಡಿಕೊಟ್ರೆ ಖಾಲಿ ಆಗುತ್ತೆ. ಫಸ್ಟು ನಾವು ಸ್ವಲ್ಪ ಚೆನ್ನಾಗಿ ಕಡಲೆ ಬೀಜನ ಹುರ್ಕೊಂಡು ಹಾಗೆ ಒಂದು 3 ಸ್ಪೂನಷ್ಟು ಮೊಸರು ಅಥವಾ ಮಜ್ಜಿಗೆನ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿನ ಮಿಕ್ಸ್ ಮಾಡಿ ಹುರಿದಿರೋ ಅಂತಹ ಕಡಲೆ ಬೀಜಗೆ ಹಾಕಿ ಮತ್ತೆ ಇನ್ನೊಂದು ಸಲ ನಾವು ಫ್ರೈ ಮಾಡಿದ್ರೆ ಮಸಾಲೆ ಕಡಲೆ ಬೀಜ ರೆಡಿ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ವಸಿಷ್ಠ ರಾತ್ರಿ ಊಟಕ್ಕೆ ಪೂರಿ ಬೇಕು ಅಂತೇಳಿ ಕೇಳ್ತಾ ಇದ್ದ. ನಾನು ಪೂರಿ ಹಿಟ್ಟನ್ನ ಕಲಸಿಟ್ಟಿದ್ದೆ. ಹಾಗೆ ರಾತ್ರಿ ಅಡುಗೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೋಗಿತ್ತು. ಈಗ ನನ್ನ ತಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೇನೆ. ನಾನೊಬ್ಬಳೇ ಎಲ್ಲ ಕೆಲಸಗಳನ್ನ ಮಾಡೋಕ್ಕೋದ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನನ್ನ ತಮ್ಮ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾನೆ. ನನ್ನ ತಮ್ಮ ಪೂರಿಗಳನ್ನೆಲ್ಲ ಹೊಸ್ಕೊಟ್ರೆ ನಾನು ತೇಲಿಸಿ ಚಟ್ನಿನ ರೆಡಿ ಮಾಡಿದೆ. ಈ ರೀತಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದರು ಅಂತಂದರೆ ಯಾವುದೇ ಕೆಲಸ ಆಗಲಿ ಬೇಗ ಆಗುತ್ತೆ. ನೋಡಿ, ಪೂರಿಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಹೊಸ್ತಿದ್ದಾನೆ. ಈಗ ಪೂರಿಗಳನ್ನೆಲ್ಲ ತೇಲ್ಸಿದ್ರೆ ಊಟ ರೆಡಿ ಆಗುತ್ತೆ. ಊಟ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಅಂದರೆ 8:30 ಆಗಿತ್ತು ಅಷ್ಟೇ. ಮಾರ್ಟ್ಗೆ ಹೋದಾಗ ಸ್ವಲ್ಪ ಸಿರಿಧಾನ್ಯಗಳನ್ನೆಲ್ಲ ತೊಗೊಂಡು ಬಂದಿದ್ದೆ. ಈಗ ಅವನ್ನೆಲ್ಲ ಬೆಚ್ಚಗೆ ಮಾಡ್ತಾ ಇದ್ದೇನೆ. ಏನೇನು ಸಿರಿಧಾನ್ಯಗಳನ್ನೆಲ್ಲ ತಂದಿದ್ನೋ
ಅವುಗಳನ್ನೆಲ್ಲ ಬಾಣಲಿಗೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದ್ದೇನೆ. ಇನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ಮಿಲ್ಗಳೆಲ್ಲ ಓಪನ್ ಇರುತ್ತೆ, ಈಗಲೇ ತೊಗೊಂಡೋಗಿ ಹಿಟ್ಟಾಡಿಸ್ಕೊಂಡು ಬರ್ತಾರೆ ಅಂತೇಳಿ ಏನೇನು ತೊಗೊಂಡು ಬಂದಿದ್ನೋ ಅವುಗಳನ್ನೆಲ್ಲ ಬಾಣಲಿಗೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಡ್ತಾ ಇದ್ದೇನೆ. ಊಟ ಮಾಡಿದ್ಮೇಲೆ ವಾಕಾದಂಗೂ ಆಗುತ್ತೆ, ಹಾಗೆ ಹಿಟ್ಟಾಡಿಸ್ಕೊಂಡು ಬಂದಂಗೂ ಆಗುತ್ತೆ, ಎರಡೊಂದು ಕೆಲಸ ಆಗುತ್ತೆ ಅಂತೇಳಿ ಹುರ್ಕೊಡ್ತಾ ಇದ್ದೇನೆ. ಅಂಗಡಿಗಳಲ್ಲೆಲ್ಲ ಈಸಿಯಾಗಿ ನಮಗೆ ಸಿರಿಧಾನ್ಯ ಪೌಡರು ಈಸಿಯಾಗಿ ನಮಗೆ ಸಿಗುತ್ತೆ. ಆದರೆ ನಾವೇ ಮನೇಲಿ ಸಿರಿಧಾನ್ಯ ಪೌಡ್ರ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದು ಈ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವೇ ಮಾಡಿದ್ದು ಅಂತ ಏನೋ ಒಂಥರ ಖುಷಿ ಇರುತ್ತಲ್ಲ, ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೇನೆ. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವ್ಲಾಗ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಬಾಯ್ ಬಾಯ್.